ಚಂದ್ರಶೇಖರ್, ನ್ಯೂ ಗ್ಯಾಸೆಟ್ ವಾಲ್, ಇರ್ವಿನ್ ರೋಡ್, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಹಂಚ್ಕೋತಾ ಇದ್ದೀನಿ. ಒಂದೇ ಒಂದು ಸಿಮ್ಮಲ್ಲಿ 2 ಕ್ಯಾಮ್ರಾಗಳನ್ನು, ಒಂದೇ ಒಂದು ಸಿಮ್ಮಲ್ಲಿ 5-6 ಕ್ಯಾಮ್ರಾಗಳನ್ನು, 10 ಕ್ಯಾಮ್ರಾಗಳನ್ನು ನಡೆಸುವಂಥ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಈಗ 2 ಕ್ಯಾಮ್ರಾ, ಒಂದು ಸಿಮ್ಮು, 24 ಗಂಟೆ ರೆಕಾರ್ಡಿಂಗ್ ಅನ್ಇಂಟರಪ್ಟೆಡ್. ಅದ್ರದ್ದೊಂದು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಒಂದು ಜಮೀನನ್ನು ನಿಮಗೆ ತೋರಿಸ್ಕೊಂಡು ಇನ್ಸ್ಟಾಲೇಷನ್ ಕೂಡ ಮಾಡಿ ಅದು ಯಾವ ಥರ ಕ್ಯಾಪ್ಚರ್ ಮಾಡುತ್ತೆ ನೋಡಿ ಫ್ರೆಂಡ್ಸ್. ಇದು 80 ವ್ಯಾಟ್ ಪ್ಯಾನಲ್ಲು. ಇದಕ್ಕೆ 2 ಟ್ರೂ ವ್ಯೂ ರೊಟೇಟಿಂಗ್ ಕ್ಯಾಮ್ರಾನ ನಾವು ಕೂಡಿಸಿದ್ದೀವಿ. ನೋಡ್ತಾ ಇರ್ಬೋದು ನೀವು, ರೊಟೇಟಿಂಗ್ ಕ್ಯಾಮ್ರಾ 2 ಕೂಡಿಸಿದ್ದೀವಿ. ಇದು ನಿಮಗೆ ಈಗ ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅದರ ಕಂಪ್ಲೀಟ್ ವಿಸ್ತೀರ್ಣನ ಇದು ಕವರ್ ಮಾಡುತ್ತೆ. ಇದು ಯಾಕೆ ಇಷ್ಟು ಥರ ಮಾಡಿದ್ದೀವಿ ಅಂದರೆ, ಆ್ಯಕ್ಚುಲಿ ಈ ಮಳೆಗಾಲದಲ್ಲಿ ಮತ್ತು ಬಿಸಿಲುಗಳು ಇಲ್ಲದೇ ಇರೋವಂಥ ಪ್ರದೇಶಗಳಲ್ಲಿ ಮತ್ತು ಈ 24 ಅವರ್ಸು ರೆಕಾರ್ಡಿಂಗ್ ಸಿಸ್ಟಮ್ಮು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಕಡೆ ಪವರು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಇವಾಗ ಫ್ರಂಟ್ ಡೋರಿಂದ ಬರ್ಬೋದು, ಕಳ್ಳ ಬ್ಯಾಕ್ ಡೋರಿಂದ ಬರ್ಬೋದು. ಎಲ್ಲ ಕಡೆನೂ ವೀಕ್ಷಣೆ ಮಾಡೋದಕ್ಕೆ ಒಂದು ಕ್ಯಾಮ್ರಾಯಿಂದ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅದು ಆ್ಯಕ್ಚುಲಿ ಕಾನ್ಸೆಪ್ಟೇ ಅಲ್ಲ. ಈ ಕ್ಯಾಮ್ರಾ ಅದು ತಿರುಕೊಂಡು ಈ ಕಡೆ ಬರೋ ಅಷ್ಟೊತ್ತು ಕಡೆ ಈ ಕಡೆ ಕಳ್ತನ ಆಗೋಗ್ಬಿಟ್ಟಿರುತ್ತೆ. ಆವಾಗ ನಾವು ಏನು ಮಾಡಬೇಕು, 2 ಡೈರೆಕ್ಷನಲ್ಲೂ ಕ್ಯಾಮ್ರಾ ಹಾಕಬೇಕು, ರೊಟೇಟ್ ಆಗೋ ಕ್ಯಾಮ್ರಾ ಹಾಕಬೇಕು. ಇಲ್ಲ 4 ಡೈರೆಕ್ಷನಲ್ಲಿ ಬುಲೆಟ್ ವ್ಯೂ ಮಾಡೋ ಅಂಥ, ಅಂದರೆ2ನೇರವಾಗಿ ನೋಡ್ತಕ್ಕಂಥ ಕ್ಯಾಮ್ರಾಗಳನ್ನು ಅಳವಡಿಸಿದ್ರೆ ಮಾತ್ರ ಕಳ್ಳ ಎಲ್ಲಿ ಬಂದರೂ ಸಿಗಾಕೋತಾನೆ. ಆ ರೀತಿ ಸಿಗಾಕೋಬೇಕಂತಂದರೆ ಈ ರೀತಿ ಕಾನ್ಸೆಪ್ಟನ್ನು ನೀವು ಉಪಯೋಗಿಸ್ಬೇಕು. ಎರಡೂ ಕಡೆ, ಎಲ್ಲ ಕಡೆ ರೊಟೇಟ್ ಆಗುತ್ತೆ. ಈ ಕಡೆಯಿಂದ ರೊಟೇಟ್ ಆಗುತ್ತೆ, ಈ ಕಡೆ ಬಂದರೂ ಕಾಣುತ್ತೆ, ಈ ಕಡೆ ಬಂದರೂ ಕಾಣುತ್ತೆ, ಈ ಕಡೆಯಿಂದ ಬಂದರೂ ಕಾಣುತ್ತೆ, ಆ ಕಡೆಯಿಂದ ಬಂದರೂ ಕಾಣುತ್ತೆ. ನಿಮಗೆ ಇನ್ನೂ ಒಂದು ಐಡಿಯಾ ಇದೆ. ಆ ಬುಲೆಟ್ ಕ್ಯಾಮ್ರಾ ಹಾಕೋದ್ರ ಮೂಲಕ ನಿಮಗೆ ಯಾವುದೇ ಒಂದು ಹುಳನೂ ಬಂದರೂ ಒಳಗಡೆಗೆ ಕಾಣಿಸ್ಬಿಡ್ತಾನೆ. ಅಷ್ಟು ಒಳ್ಳೆಯ ಒಂದು ಕಾನ್ಸೆಪ್ಟನ್ನು ನಾವು ತೊಗೊಂಬಂದಿದ್ದೀವಿ. ಒಂದೇ ಸಿಮ್ಮಲ್ಲಿ ನಿಮಗೆ ಈ ಒಂದು ಕ್ಯಾಮ್ರಾ ಇದೊಂದೇ ಅಲ್ಲ, ಇನ್ನೂ 2 ಕ್ಯಾಮ್ರಾ ಹಾಕಿದ್ರು ಒಂದೇ ಸಿಮ್ಮಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇದರ ಒಂದು ಬೆನಿಫಿಟ್ ಬೇಕು, ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ನಿಮ್ಗೆ ಏನಾದರೂ ಒಂದು ಕ್ಯಾಮ್ರಾಗೆ ಅನ್ಇಂಟರಪ್ಟೆಡ್ ರೆಕಾರ್ಡಿಂಗ್ಗೆ ಮತ್ತು ಯಾವುದೇ ಬ್ಯಾಟ್ರಿ ಪ್ರಾಬ್ಲಮ್ ಆಗದೆ ಗುಡ್ಡಗಾಡ ಪ್ರದೇಶದಲ್ಲಾಗಲಿ ಅಥವಾ ಬೇರೆ ಮಡಿಕೇರಿ ಮಳೆ ಸುರಿಯುವಂಥ ಪ್ರದೇಶದಲ್ಲಾಗಲಿ ಈ ರೀತಿ ಕ್ಯಾಮ್ರಾ ಅಳವಡಿಸ್ಕೋಬೇಕು ಅಂತ ನಿಮಗೆ ಅನಿಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಫೋನ್ ನಂಬರ್ ಇದರ ಮೇಲೆ ಫ್ಲ್ಯಾಶ್ ಆಗ್ತಾಯಿದೆ. ಇದ್ರ ಜೊತೆ 4 ಲೈನ್ ಬೇರೆ ಕೊಟ್ಟಿರ್ತೀನಿ. ಇದು ನಿಮಗೆ 24 ಗಂಟೆ ರೆಕಾರ್ಡಿಂಗ್ ಮಾಡೋದು ಅಲ್ಲದೆ ಬ್ಯಾಟ್ರಿ ಪ್ರಾಬ್ಲಮ್ 100% ನಿಮಗೆ ಇರೋದೇ ಇಲ್ಲ. ಎಲ್ಲ ಕಾಲದಲ್ಲೂ ಕೂಡ ಇದು ಫುಲ್ ರೆಕಾರ್ಡ್ ಮಾಡ್ಕೊಳ್ಳೋ ಥರ ಕೆಲಸ ಮಾಡುತ್ತೆ. ಯಾರೇ ಬಂದರೂ ಒಳಗಡೆ ಅದು ಇಮ್ಮಿಡಿಯೇಟಾಗಿ ನಿಮಗೆ ಒಂದು ನೋಟಿಸ್ ಮಾಡುತ್ತೆ ಮತ್ತು ನಿಮಗೆ ವಿಡಿಯೋ ಮಾಡುತ್ತೆ. ಇದು ತುಂಬ ಅಚ್ಚುಕಟ್ಟಾಗಿ ನಾವು ಮಾಡಿದ್ದೀವಿ. ಇದೇ ಥರ ನಿಮಗೆ 2 ಕ್ಯಾಮ್ರಾ, 4 ಕ್ಯಾಮ್ರಾ, 8 ಕ್ಯಾಮ್ರಾ, 10 ಕ್ಯಾಮ್ರಾ ಈ ರೀತಿ ಕಂಪ್ಲೀಟಾಗಿ ನಿಮ್ಮ ಜಮೀನನ್ನು ಕವರ್ ಮಾಡೋವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ. ನೀವು ರೆಡಿಮೇಡ್ ಕೂಡ ಸಿಗುತ್ತೆ ನಿಮಗೆ. ನಾವು ಮೈಸೂರು ಸುತ್ತಮುತ್ತ ಆಗಿದ್ದರೆ ನಾವು ಬಂದು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಬೈ ಚಾನ್ಸ್ ನೀವು ಮೈಸೂರಿಂದ ಹೊರಗಡೆ ಆಗಿದ್ದರೆ ನಮಗೆ ನೀವು ಕಾಲ್ ಮಾಡಿ ಈ ರೀತಿಯ ಕ್ಯಾಮ್ರಾಗಳನ್ನು ರೆಡಿಮೇಡ್ ತರಿಸ್ಕೋಬೋದು. ಒಂದು ಕಂಬಕ್ಕೆ ಮೇಲೆ ಅದನ್ನು ಬಿಟ್ಟ ತಕ್ಷಣ ಅದು ಕ್ಲೀನಾಗಿ ಪ್ಲೇಸ್ ಆಗುತ್ತೆ. ಒಂದು ನಟ್ಟು ಬೋಲ್ಟ್ ಹಾಕ್ಬಿಟ್ರೆ ನಿಮ್ಮ ಒಂದು ಸಿಸ್ಟಮ್ ರೆಡಿ ಆಗುತ್ತೆ. ಒಂದು ಸಿಮ್ಮು, ಒಂದು ಮೆಮೊರಿ ಕಾರ್ಡ್ ಹಾಕ್ಕೊಳ್ಳಿ. ಮೆಮೊರಿ ಕಾರ್ಡು ಕೂಡ ನಾವೇ ಹಾಕ್ಕೊಟ್ಬಿಡ್ತೀವಿ. ಒಂದು ಸಿಮ್ಮನ್ನು ಹಾಕ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಏನಾದ್ರು ಪ್ರಾಬ್ಲಮ್ಮು, ಏನು ತೊಂದರೆ ಇದ್ದರೂ ನಮ್ಮಲ್ಲಿ ಕಸ್ಟಮರ್ ಸಪೋರ್ಟ್ ಇದೆ. ನಮ್ಮ ಇನ್ನೂ 4 ಲೈನ್ಗಳು ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಲ್ಲ, ಆ ಲೈನ್ಗೆ ಮಾಡಿ ನಿಮ್ಮ ಯಾವುದೇ ತೊಂದರೆಗಳಿಗೆ ಪರಿಹಾರ. ಆ್ಯಕ್ಚುಲಾಗಿ ಒಂದು ಶೆಡ್ ಇದೆ. ಆ ಶೆಡ್ಡಲ್ಲಿ ಕುರಿ ಸಾಕಿದ್ದಾರೆ ಮತ್ತು ಕೋಳಿ ಕೂಡ ಸಾಕಿದ್ದಾರೆ. ಸೊ ಇಲ್ಲಿ ಕಳ್ತನಗಳು ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಕ್ಯಾಮ್ರಾವನ್ನು ಹಾಕ್ತಿದ್ದಾರೆ. ಈಗ ಈ ಕ್ಯಾಮ್ರಾ ಒಂದೇ ಹಾಕಿದ್ದಿದ್ರೆ ಹಿಂದ್ಗಡೆ ಏನಾಗ್ತಿದೆ ಅಂತ ಮುಂದೆ ತಿಳಿತಿರಲಿಲ್ಲ, ಮುಂದೆ ಏನಾಗ್ತಿದೆ ಹಿಂದಕ್ಕೆ ತಿಳಿತಾ ಇರಲಿಲ್ಲ. ಈ ಗೇಟಿಂದನೂ ಬರ್ತಾರೆ, ಆ ಕಡೆಯಿಂದ ಹಾರ್ಕೊಂಡು ಬರ್ತಾರೆ. ಇದನ್ನಿಷ್ಟನ್ನು ಕವರ್ ಮಾಡಬೇಕು ಅಂತ ಹೇಳಿ ಈ 2 ಕ್ಯಾಮ್ರಾಗಳನ್ನು ಒಂದು ಸಿಮ್ಮಲ್ಲಿ ಅಳವಡಿಸಿ ಕೊಟ್ಟಿದ್ದೀವಿ. ಅವರಿಗೆ ಖರ್ಚೇನಿಲ್ಲ, ತಿಂಗಳಿಗೆ 200-220 ರೂಪಾಯಿ ಖರ್ಚು ಆಗುತ್ತೆ ಅಷ್ಟೇ. ಬಿಟ್ಟರೆ ಅದು 2 ಕ್ಯಾಮ್ರಾಗಳು ಒಂದೇ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಈ ಒಂದು ಇನ್ಸ್ಟಾಲೇಷನನ್ನು ಇಲ್ಲಿ ಮಾಡಿಕೊಟ್ಟಿದ್ದೀನಿ. ಇವರು ಅಭಿ ಅಂತ ಹೇಳಿ, ಇವರೇ ನನಗೆ ಈ ಒಂದು ಆರ್ಡರ್ನ ಕೊಟ್ಟಿದ್ದು. ಸೊ ಇವರಿಗೆ ಈ ಒಂದು ವ್ಯವಸ್ಥೆನ ನಾನು ಇವತ್ತು ಮಾಡಿಕೊಟ್ಟಿದ್ದೀನಿ. ಇವರಿಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಕಳ್ಳರು ಯಾರು ಬಂದರೂ ಗೊತ್ತಾಗ್ಬಿಡ್ಬೇಕು, ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಒಂದೇ ಸಿಮ್ಮ ನಡೆಯುವಂಥದ್ದು. ಅದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಅಭಿ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಹೇಳಿದ ತಕ್ಷಣ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ ಇವರು. ತುಂಬ ಚೆನ್ನಾಗೈತೆ ಕ್ಯಾಮ್ರಾ ಎಲ್ಲ, ಕ್ಲಿಯರಿಟಿ ಎಲ್ಲ ಚೆನ್ನಾಗೈತೆ. ಬೇರೆಯವ್ರು ಯಾರಾದರೂ ಹಾಕ್ಸ್ಕೋಬೇಕಂದ್ರೆ ಹಾಕ್ಸ್ಕೊಳ್ಬೋದು ಇವ್ರ ಹತ್ರ ಕ್ಯಾಮ್ರಾ ಎಲ್ಲ. ಈಗ ನಿಮ್ಮ ಹತ್ರ ಅಕ್ಕಪಕ್ಕದವ್ರು ಯಾರು ಇದ್ದರೆ ನಮಗೆ ತಿಳಿಸ್ಕೊಡಿ, ನಾವು ಖಂಡಿತ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ಈ ರೀತಿಯ ಕ್ಯಾಮ್ರಾ ಅಳವಡಿಕೆಯಲ್ಲಿ ಏನಾದರೂ ನಿಮಗೆ ಸಂದೇಹ ಇದ್ದಲ್ಲಿ, ಏನಾದರೂ ನಿಮಗೆ ಉಪಾಯ ಬೇಕಿದ್ದಲ್ಲಿ, ಯಾವ ರೀತಿ ಮಾಡಬೇಕು ಅಂತ ನೀವು ನನ್ನನ್ನು ಕೇಳಬೇಕು ಅನಿಸಿದ್ರಲ್ಲಿ ನನ್ನ ಕಾಲ್ ಮಾಡಿ. ಯಾವಾಗ ಬೇಕಾದರೂ ನೀವು 4 ಲೈನಲ್ಲಿ ಒಂದು ಲೈನಲ್ಲಿ ನಾನು ಸಿಗ್ತೀನಿ. ನಿಮಗೆ ಎಲ್ಲ ಉಪಾಯಗಳನ್ನು ಹೇಳ್ಕೊಡ್ತೀನಿ. ಮುಂದಿನ ಒಂದು ವೀಡಿಯೋದಲ್ಲಿ ನಾವು ಸಿಗೋಣ. ಈಗ ಸದ್ಯಕ್ಕೆ ಬಾಯ್.